ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆಳ ಸಮುದ್ರದ ಕತ್ತಲೆ ಸಾಮ್ರಾಜ್ಯದಲ್ಲಿ ಚಿತ್ರ ವಿಚಿತ್ರ ಜಲಚರಗಳು ವಾಸಿಸುತ್ತವೆ. ಇಂದಿಗೂ ಸಮುದ್ರದಾಳದಲ್ಲಿ ಏನಿದೆ ಅನ್ನೋ ಸತ್ಯವಂತೂ ಯಾರಿಗೂ ತಿಳಿದಿಲ್ಲ. ಆದರೆ ಅದರ ಸಂಶೋಧನೆಯಂತೂ ನಡೆಯುತ್ತಲೇ ಇದೆ. ಕೆಲವೊಂದು ವಿಜ್ಞಾನಿಗಳು ಸಮುದ್ರದಾಳದಲ್ಲಿ ಕಪ್ಪೆಗಿಂತಲೂ ಕಡುಕಪ್ಪು ಬಣ್ಣ ಹೊಂದಿರುವ ಜೀವಿಗಳನ್ನ ಶೋಧಿಸಿ ಅದರ ರಹಸ್ಯವನ್ನ ಪತ್ತೆ ಮಾಡಿದ್ದಾರೆ. ಇವುಗಳ ಚರ್ಮ ಎಷ್ಟು ಕಪ್ಪೆಂದರೆ 99% ಹೆಚ್ಚು ಬೆಳಕನ್ನ ಇವು ಪ್ರತಿಫಲಿಸುವುದಿಲ್ಲ. ಬೆಳಕು ಪ್ರತಿಫಲಿಸಿದಾಗ ಮಾತ್ರ ನಮಗೆ ಒಂದು ವಸ್ತು ಕಾಣಿಸುತ್ತದೆ. ಆದರೆ ಈ ಜಲಚರಗಳು ತಮ್ಮ ಮೇಲೆ ಬೀಳುವ 99% ಹೆಚ್ಚು ಬೆಳಕನ್ನ ಪ್ರತಿಫಲಿಸದೆ ಹೀರಿಕೊಂಡು ಬಿಡುತ್ತವೆ. ಹೀಗಾಗಿ ಇವು ಇತರೆ ಜೀವಿಗಳ ಕಣ್ಣಿಗೆ ಕಾಣುವುದಿಲ್ಲ. ಅಮೆರಿಕದ ನಾರ್ತ್ ಕೆರೋಲಿನಾದ ಡ್ಯೂಕ್ ವಿಶ್ವವಿದ್ಯಾಲಯ ಹಾಗೂ ಸ್ಮಿತ್ಸೋನಿಯನ್ ನೇಷನ್ ಮ್ಯೂಸಿಯಂನ ವಿಜ್ಞಾನಿಗಳು ಮೀನು ಇತ್ಯಾದಿ ಇಂಥ 16 ಜಲಚರಗಳನ್ನ ಶೋಧಿಸಿ ರಹಸ್ಯ ಪತ್ತೆ ಮಾಡಿದ್ದರ ವಿಚಾರ ಕೂಡ ಜಗಜ್ಜಾಹೀರಾಗಿದೆ. ಆದ್ರೆ ಇದೀಗ ನಮ್ಮ ಭಾರತದ, ಅದರಲ್ಲೂ ಕರ್ನಾಟಕ ಕಡಲ ತಡಿಯಲ್ಲಿ ಒಂದು ವಿಚಿತ್ರ ಪ್ರಾಣಿಯೊಂದು ಪತ್ತೆಯಾಗಿದೆ. ಆ ಪ್ರಾಣಿ ಸಾಮಾನ್ಯವಲ್ಲ. ದೈತ್ಯಾಕಾರದ ಈ ಜೀವಿಯನ್ನ ಕಂಡು ಸ್ಥಳೀಯರು ಮಾತ್ರವಲ್ಲ, ಇಡೀ ಜಗತ್ತೇ ಅಚ್ಚರಿಪಟ್ಟಿರೋದು ಸುಳ್ಳಲ್ಲ. ಈ ದೈತ್ಯಾಕಾರದ ಜೀವಿಯ ವಿಶೇಷವೆಂದ್ರೆ ಈ ಜೀವಿ ಪ್ರತಿ ಕ್ಷಣವೂ ಬಣ್ಣ ಬದಲಾಯಿಸುತ್ತದೆ. ವಿಜ್ಞಾನಿಗಳು ಈ ವಿಸ್ಮಯ ಕಂಡು ಅಚ್ಚರಿ ಪಟ್ಟಿದ್ದಾರೆ. ಅಷ್ಟಕ್ಕೂ ಆ ಜೀವಿಯಾದ್ರೂ ಯಾವುದು, ಅದರ ವಿಶೇಷತೆ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸಮುದ್ರದಾಳದಲ್ಲಿ ಸೂರ್ಯನ ಬೆಳಕು ತಲುಪುವುದೇ ಇಲ್ಲ. ನಾವೇನಾದ್ರೂ ಅಲ್ಲಿಗೆ ಹೋಗಿ ಬರೀ ಗಣ್ಣಿನಿಂದ ನೋಡಿದರೆ ಯಾವ ಜೀವಿಗಳು ಕಾಣಿಸುವುದೇ ಇಲ್ಲ. ಅಂಥದ್ರಲ್ಲಿ ಕಡುಕತ್ತಲೆಯಲ್ಲಿ ತೀರಾ ಕಡು ಕಪ್ಪು ಬಣ್ಣ ಕಾಣಿಸಲು ಸಾಧ್ಯನಾ? ಆದರೆ ಆಳ ಸಮುದ್ರದಲ್ಲಿ ಕೆಲ ಜಲಚರಗಳು ತಮ್ಮ ದೇಹವನ್ನ ಬೆಳಕಿನ ಸಾಧನವನ್ನಾಗಿ ಮಾಡಿಕೊಳ್ಳುತ್ತವೆ. ಇದು ಬೇರೆ ಜೀವಿಗಳನ್ನ ಬೇಟೆಯಾಡಲೋ ಅಥವಾ ಅಪಾಯವನ್ನ ಅರಿಯಲೋ ಈ ಬೆಳಕನ್ನ ಬಳಸಿಕೊಳ್ಳುತ್ತವೆ. ಆದರೆ ಆ ಬೆಳಕಿನಿಂದಲೂ ಈ ಜೀವಿಗಳು ತಪ್ಪಿಸಿಕೊಳ್ಳುತ್ತವೆ. ಆದರೆ ಅಂಥ ಜೀವಿಗಳೇ ಭೂಮಿಯ ಮೇಲ್ಮೈ ಬಂದರೆ ಹೇಗಿರಬೇಡ. ಹೌದು, ಅಂಥ ದೈತ್ಯಾಕಾರದ ಜೀವಿಯೊಂದು ಕಾರವಾರ ಸಮುದ್ರ ತೀರದಲ್ಲಿ ಪತ್ತೆಯಾಗಿದೆ. ಈ ದೃಶ್ಯವನ್ನು ಕಂಡ ಸ್ಥಳೀಯರು ತಂಡೋಪತಂಡವಾಗಿ ಆಗಮಿಸಿ ಈ ವಿಸ್ಮಯವನ್ನ ಕಣ್ಣಾರೆಕೊಂಡು ಅಂತೆಕಂತೆಗಳನ್ನ ಪರಸ್ಪರ ಹಂಚಿಕೊಳ್ತಿದ್ರು. ನೆರೆದಿದ್ದ 5-6 ಜನರು ಸೇರಿ ನೂಕಿದ್ರೂ ಆ ದೈತ್ಯ ಜೀವಿ ಅಲುಗಾಡುತ್ತಲೇ ಇರಲಿಲ್ಲ. ಆದರೆ ಕೊನೆಯ ಪ್ರಯತ್ನ ಎಂಬಂತೆ 10 ಜನ ಸೇರಿ ಕೊನೆಗೂ ಆ ಜೀವಿಯನ್ನ ರಕ್ಷಿಸಿದ್ರು. ಅದುವೇ ಕಡಲಾಮೆ. ಕಾರವಾರ ಕಾಳಿ ನದಿಯ ಅಳಿವೆ ಪ್ರದೇಶದಲ್ಲಿ ಸುಮಾರು 130 ಕೆಜಿ ತೂಕದ ಅತ್ಯಂತ ಅಪರೂಪದ ಹಸಿರು ಕಡಲಾಮೆ ಪತ್ತೆಯಾಗಿದ್ದು ಈ ಬೃಹತ್ ಜೀವಿಯನ್ನ ರಕ್ಷಿಸಲಾಗಿದೆ. ಈ ಆಮೆಗೆ ಸುಮಾರು 60 ವರ್ಷವೆಂದು ಅಂದಾಜಿಸಲಾಗಿದೆ. ಮೊದಲಿಗೆ ಈ ದೈತ್ಯಾಕಾರದ ಜೀವಿ ಕಂಡಿದ್ದು ಹೇಗೆ ಅಂದ್ರೆ, ಸಂತೋಷಿ ಮಾತಾ ದೇವಸ್ಥಾನದ ಸಮೀಪದ ನದಿ ತೀರದಲ್ಲಿ ಅಶಕ್ತ ಸ್ಥಿತಿಯಲ್ಲಿದ್ದ ಈ ಆಮೆಯನ್ನ ಸ್ಥಳೀಯರು ಗಮನಿಸಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರು. ಸುಮಾರು 60 ವರ್ಷ ಹಳೆಯದ್ದೆಂದು ಅಂದಾಜಿಸಲಾದ ಈ ಆಮೆಯು ಸಮುದ್ರದ ಉಬ್ಬರದ ವೇಳೆ ದಾರಿ ತಪ್ಪಿ ನದಿ ಪ್ರದೇಶಕ್ಕೆ ಬಂದಿರಬಹುದು ಎಂದು ಅರಣ್ಯ ಅಧಿಕಾರಿಗಳು ಅಂದಾಜಿಸಿದ್ದಾರೆ. ಪ್ರಸ್ತುತ ಅರಣ್ಯ ಇಲಾಖೆಯ ಮರೈನ್ ವಿಭಾಗದ ತಜ್ಞರು ಇದಕ್ಕೆ ಚಿಕಿತ್ಸೆ ನೀಡ್ತಾ ಇದ್ದು ಸಂಪೂರ್ಣ ಚೇತರಿಕೆಯ ನಂತರ ಸಮುದ್ರಕ್ಕೆ ಬಿಡಲಾಗುವುದು ಎಂದಿದ್ದಾರೆ. ಈ ಸಮುದ್ರ ಜೀವಿಯ ವಿಶೇಷವೆಂದ್ರೆ ಪ್ರತಿ ಕ್ಷಣವೂ ಬಣ್ಣ ಬದಲಿಸುವುದು. ಇದನ್ನ ಹಸಿರು ಕಡಲಾಮೆ ಎಂದಿದ್ದರೂ ಇದರ ಚಿಪ್ಪು ಕಂದು ಬಣ್ಣದ್ದಾಗಿದೆ.
ಆದರೆ ಇವು ಸೇವಿಸುವ ಸಮುದ್ರದ ಪಾಚಿ ಮತ್ತು ಹುಲ್ಲಿನಿಂದಾಗಿ ಇವುಗಳ ದೇಹದ ಒಳಗಿನ ಕೊಬ್ಬು ಹಸಿರು ಬಣ್ಣಕ್ಕೆ ತಿರುಗಿರುತ್ತದೆ. ಈ ಪ್ರಕ್ರಿಯೆಯು ಆಮೆಗಳು ಸುಮಾರು 25ರಿಂದ 50 ವರ್ಷವಾದಾಗ ಆರಂಭವಾಗುತ್ತೆ. ಇವು ಸಾವಿರಾರು ಕಿಲೋಮೀಟರ್ ದೂರ ವಲಸೆ ಹೋದರೂ ಮೊಟ್ಟೆ ಇಡಲು ತಾವು ಹುಟ್ಟಿದ ಕಡಲ ತೀರವನ್ನೇ ಹುಡುಕಿಕೊಂಡು ಬರುವ ಅದ್ಭುತ ಕಾಂತಿಯ ನಕ್ಷೆ ಮೆದುಳಿನಲ್ಲಿ ಹೊಂದಿರುತ್ತವೆ. ಮರಳಿನ ತಾಪಮಾನ 31 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿದ್ದರೆ ಹೆಣ್ಣು ಆಮೆಗಳು ಮತ್ತು ಅದಕ್ಕಿಂತ ಕಡಿಮೆ ಇದ್ದರೆ ಗಂಡು ಆಮೆಗಳು ಜನಿಸುತ್ತವೆ. ಕಡಲಾಮೆ ಬಗ್ಗೆ ನೈಪುಣ್ಯತೆ ಹೊಂದಿರುವ ತಜ್ಞರು ಕುಂದಾಪುರದಿಂದ ಚಿಕಿತ್ಸೆ ನೀಡಲು ಬರುತ್ತಿದ್ದು, ಚಿಕಿತ್ಸೆ ನೀಡಿದ ಬಳಿಕ ಸಮುದ್ರಕ್ಕೆ ಬಿಡಲಾಗುವುದು ಎಂದು ಕೋಸ್ಟಲ್ ಮರೈನ್ ವಿಭಾಗದ RFO ಕಿರಣ್ ಮನವಾಚಾರಿ ಮಾಹಿತಿ ನೀಡಿದ್ದಾರೆ. ಈ ದೈತ್ಯ ಜೀವಿಯ ಆಹಾರ ಪದ್ಧತಿ ಹೇಗಿರುತ್ತೆ ಅಂದ್ರೆ, ಇವು ಸಮುದ್ರದ ಹುಲ್ಲನ್ನ ನಿಯಮಿತವಾಗಿ ತಿನ್ನುವ ಮೂಲಕ ಸಮುದ್ರದ ಲಾನ್ ಮೂವರ್ಸ್ ರೀತಿ ಕೆಲಸ ಮಾಡಿ ಪರಿಸರ ಸಮತೋಲನ ಕಾಯ್ದುಕೊಳ್ಳುತ್ತವೆ. ಡೈನೋಸರ್ ಕಾಲದಿಂದಲೂ ಭೂಮಿಯ ಮೇಲಿರುವ ಈ ಅದ್ಭುತ ಜೀವಿಗಳು ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಮತ್ತು ಮೀನುಗಾರಿಕೆ ಬಲೆಗಳಿಂದಾಗಿ ಸಂಕಷ್ಟಕ್ಕೆ ಸಿಲುಕಿವೆ. ಕಾರವಾರದ ಕರಾವಳಿಯಲ್ಲಿ ಇವುಗಳ ಸಂರಕ್ಷಣೆಗೆ ಅರಣ್ಯ ಇಲಾಖೆ ವಿಶೇಷ ಒತ್ತು ನೀಡುತ್ತಿದ್ದು, ಸಾರ್ವಜನಿಕರು ಸಹಕರಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಇನ್ನು ನಮ್ಮೆಲ್ಲರಿಗೂ ತಿಳಿದಿರುವಂತೆ ಆಮೆಗಳು ಸುಮಾರು 230ರಿಂದ 250 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಡೈನೋಸರ್ಗಳಿಗಿಂತಲೂ ಮುಂಚೆಯೇ ಅಸ್ತಿತ್ವದಲ್ಲಿದ್ದ ಭೂಮಿಯ ಮೇಲಿನ ಅತ್ಯಂತ ಹಳೆಯ ಸರೀಸೃಪ ಗುಂಪುಗಳಾಗಿವೆ. ಇವುಗಳು ಟೆಸ್ಟುಡಿನಸ್ ಕ್ರಮಕ್ಕೆ ಸೇರಿವೆ. ಪ್ರಮುಖವಾಗಿ ತಮ್ಮ ಗಟ್ಟಿಯಾದ ಬೆನ್ನು ಚಿಪ್ಪು ಮತ್ತು ಹೊಟ್ಟೆಯ ಭಾಗದ ಮೂಲಕ ರಕ್ಷಣೆ ಪಡೆಯುತ್ತವೆ. ಈ ಜೀವಿಗಳು ಡೈನೋಸರ್ಗಳ ಕಾಲದ ಹವಾಮಾನ ಬದಲಾವಣೆಗಳನ್ನ ಮತ್ತು ಮಹಾ ವಿನಾಶಗಳನ್ನು ಎದುರಿಸಿ ಬದುಕಿ ಉಳಿದಿವೆ. ಆಮೆಗಳು ಟ್ರಯಾಸಿಕ್ ಯುಗದಲ್ಲಿ ಅಂದ್ರೆ ಸುಮಾರು 230 ಮಿಲಿಯನ್ ವರ್ಷಗಳ ಹಿಂದೆ ಕಾಣಿಸಿಕೊಂಡವು. ಇವುಗಳ ಕವಚವು ವಿಕಾಸದ ಹಾದಿಯಲ್ಲಿ ಒಂದು ಪ್ರಮುಖ ಬದಲಾವಣೆಯಾಗಿದೆ. ಜರ್ಮನಿಯ ಟ್ರಯಾಸಿಕ್ ಕಾಲದ ಅತ್ಯಂತ ಹಳೆಯ ಆಮೆ ಪಳವಳಿಕೆಗಳಲ್ಲಿ ಒಂದಾಗಿದೆ. ಇವುಗಳು ಕಾಲಾನಂತರದಲ್ಲಿ ಸಮುದ್ರ ಮತ್ತು ಭೂಮಿ ಎರಡರಲ್ಲೂ ಬದುಕಲು ಹೊಂದಿಕೊಂಡವು. ಕೆಲವು ಪ್ರಭೇದಗಳು ಸುಮಾರು 200 ಮೀಟರ್ಗಳಷ್ಟು ಗಾತ್ರವನ್ನ ತಲುಪುತ್ತವೆ. ಉದಾಹರಣೆಗೆ ಲೆದರ್ ಬ್ಯಾಕ್ ಸಮುದ್ರ ಆಮೆ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಹಿಂದೂ ಪುರಾಣಗಳಲ್ಲಿ ವಿಷ್ಣುವಿನ 2ನೇ ಅವತಾರವಾದ ಕೂರ್ಮ ಅಂದ್ರೆ ಆಮೆ, ಸಮುದ್ರ ಮಂಥನದಲ್ಲಿ ಆಮೆಯೇ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಸ್ತುತ ವಿಶ್ವದಲ್ಲಿ 300ಕ್ಕೂ ಹೆಚ್ಚು ಆಮೆ ಪ್ರಭೇದಗಳಿದ್ದು, ಇವುಗಳಲ್ಲಿ ಸುಮಾರು 129 ಅಳಿವಿನಂಚಿನಲ್ಲಿವೆ. ಇವುಗಳ ಸಂರಕ್ಷಣೆಗಾಗಿ ವಿಶ್ವ ಆಮೆ ದಿನವನ್ನ ಆಚರಿಸಲಾಗುತ್ತದೆ. ಆಮೆಗಳು ತಮ್ಮ ಸುದೀರ್ಘ ಜೀವಿತಾವಧಿಗೆ ಹೆಸರುವಾಸಿಯಾಗಿದೆ. ಜೋನಾಥನ್ ಎಂಬ ಸಿಶೆಲ್ಸ್ ದೈತ್ಯ ಆಮೆಯು ವಿಶ್ವದ ಅತ್ಯಂತ ಹಳೆಯ ಪ್ರಾಣಿಯಾಗಿದೆ. ಅದರಲ್ಲೂ ಈಗ ಪತ್ತೆಯಾದ ಹಸಿರು ಆಮೆಗಳಲ್ಲಿ ವಯಸ್ಕ ಆಮೆಗಳು ಸಂಪೂರ್ಣವಾಗಿ ಸಸ್ಯಾಹಾರಿಗಳಾಗಿದ್ದು ಸಮುದ್ರದ ಹುಲ್ಲು ಮತ್ತು ಪಾಚಿಯನ್ನ ತಿನ್ನುತ್ತವೆ. ಆದರೆ ಮರಿ ಆಮೆಗಳು ಏಡಿ ಮತ್ತು ಜೆಲ್ಲಿ ಫಿಶ್ಗಳನ್ನ ತಿನ್ನುತ್ತವೆ. ಇವುಗಳು ಸುಮಾರು 1 ರಿಂದ 1.2 ಮೀಟರ್ ಉದ್ದ ಬೆಳೆಯಬಲ್ಲವು ಮತ್ತು 65 ರಿಂದ 160 ಕೆಜಿಯವರೆಗೆ ತೂಗುತ್ತವೆ. ಇವು ಪ್ರಪಂಚದಾದ್ಯಂತ ಉಷ್ಣವಲಯದ ಮತ್ತು ಉಷ್ಣವಲಯದ ಸಮುದ್ರಗಳಲ್ಲಿ ಕಂಡುಬರುತ್ತವೆ. ಹೆಣ್ಣು ಆಮೆಗಳು ಮೊಟ್ಟೆ ಇಡಲು ತಾವು ಹುಟ್ಟಿದ ಕಡಲ ತೀರಕ್ಕೆ ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸಿ ಬರುತ್ತವೆ. ಒಂದು ಬಾರಿಗೆ ಇವು ಸುಮಾರು 100 ರಿಂದ 200 ಮೊಟ್ಟೆಗಳನ್ನ ಇಡುತ್ತವೆ. ಇವು ಕಾಡಿನಲ್ಲಿ ಸುಮಾರು 80 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಬದುಕಬಲ್ಲವು. ಹಸಿರು ಕಡಲಾಮೆಗಳು ಪ್ರಸ್ತುತ ಅಳಿವಿನಂಚಿನಲ್ಲಿರುವ ಎಂಡೇಂಜರ್ಡ್ ಜೀವಿಗಳ ಪಟ್ಟಿಯಲ್ಲಿವೆ. ಸಮುದ್ರ ಮಾಲಿನ್ಯ, ಹವಾಮಾನ ಬದಲಾವಣೆ ಮತ್ತು ಮೀನುಗಾರಿಕೆ ಬಲೆಗಳಲ್ಲಿ ಆಕಸ್ಮಿಕವಾಗಿ ಸಿಲುಕಿಕೊಳ್ಳುವುದು ಇವುಗಳ ಅಳಿವಿಗೆ ಪ್ರಮುಖ ಕಾರಣವಾಗಿದೆ.
ಇವು ಕರ್ನಾಟಕದ ಕಡಲ ತೀರಗಳಲ್ಲಿ ಮೊಟ್ಟೆ ಇಡಲು ಬರುವ ಏಕೈಕ ಕಡಲಾಮೆಗಳಾಗಿವೆ. ಇವುಗಳ ಚಿಪ್ಪು ಆಲಿವ್ ಹಸಿರು ಬಣ್ಣದ್ದಾಗಿದ್ದು ಇವು ಜಗತ್ತಿನ ಅತ್ಯಂತ ಸಣ್ಣ ಕಡಲಾಮೆಗಳಲ್ಲಿ ಒಂದು. ಉಡುಪಿಯ ಕುಂದಾಪುರ, ಬೈಂದೂರು ಮತ್ತು ಉತ್ತರ ಕನ್ನಡದ ಹೊನ್ನಾವರ, ಕಾರವಾರದ ತೀರಗಳು ಇವುಗಳ ಪ್ರಮುಖ ಸಂತಾನೋತ್ಪತ್ತಿಗೆ ಕೇಂದ್ರಗಳಾಗಿವೆ. ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಅನುಸೂಚಿ 1ರಲ್ಲಿ ಸೇರಿಸಲಾಗಿದ್ದು ಹುಲಿಗಳಿಗೆ ಇರುವಷ್ಟೇ ರಕ್ಷಣೆ ಇವುಗಳಿಗೂ ಇದೆ. ಅರಣ್ಯ ಇಲಾಖೆ ಮತ್ತು ಸ್ಥಳೀಯ ಮೀನುಗಾರರು ಸೇರಿ ಇವುಗಳ ಮೊಟ್ಟೆಗಳನ್ನ ನಾಯಿಗಳು ಮತ್ತು ಇತರೆ ಪ್ರಾಣಿಗಳಿಂದ ರಕ್ಷಿಸಲು ಹ್ಯಾಚರಿಗಳನ್ನ ಅಂದ್ರೆ ಕೃತಕ ಕಾವು ಕೇಂದ್ರ ನಿರ್ಮಿಸುತ್ತಾರೆ. ಕಡಲಾಮೆಗಳು ತಾವು ಹುಟ್ಟಿದ್ದ ಕಡಲ ತೀರಕ್ಕೆ ಮೊಟ್ಟೆ ಇಡಲು ಮರಳಿ ಬರುತ್ತವೆ. ಮಂಗಳೂರಿನ ತಣ್ಣೀರುಬಾವಿ ಮತ್ತು ಸಸಿಹಿತ್ಲು ತೀರಗಳಲ್ಲಿ ಸುಮಾರು 29 ವರ್ಷಗಳ ನಂತರ ಇತ್ತೀಚೆಗೆ ಈ ಆಮೆಗಳು ಮೊಟ್ಟೆ ಇಡಲು ಮರಳಿ ಬರುತ್ತಿವೆ ಅನ್ನೋದು ವಿಶೇಷ. ಅಂತೂ ಈ ಪ್ರಕೃತಿಯ ರಹಸ್ಯವನ್ನ ಅರಿತವರು ಯಾರೂ ಅಲ್ವಾ? ಒಮ್ಮೊಮ್ಮೆ ಅಚ್ಚರಿಯಾದ್ರೂ ಒಮ್ಮೊಮ್ಮೆ ನಿಗೂಢವಾದ ಕುತೂಹಲವಷ್ಟೇ ಮನುಷ್ಯರಾದ ನಮಗೆ ದಕ್ಕುವುದು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.